ಸುವರ್ಣ ವರ್ಣದ ಜಿಂಕೆ ಎಷ್ಟು ಸುಂದರವಾಗಿದೆ. ಇಂಥ ಮನೋಹರವಾದ ಜಿಂಕೆಯನ್ನು ನಾನು ನೋಡೇ ಇರಲಿಲ್ಲ. ಈ ಅಪರೂಪದ ಜಿಂಕೆ ಇಲ್ಲಿಗೆ ಹೇಗೆ ಬಂತು? ಇಂಥ ಒಂದು ಜಿಂಕೆ ನಮ್ಮ ಕುಟೀರದಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ. ಅದು ಕೈಗೆ ಸಿಕ್ಕಿರಿದರೆ ಅಯೋಧ್ಯೆಗೂ ತೆಗೆದುಕೊಂಡು ಹೋಗಬಹುದು. ಅಯ್ಯೋ, ದೂರ ಹೋಯ್ತಲ್ಲ. ನಾನು ಇದನ್ನು ಮುಟ್ಟಿ ಸ್ನೇಹ ಬೆಳೆಸಬೇಕು. ಆದರೆ ಅದು ದೂರ ಹೋದರೆ ಅದರ ಬೆನ್ನಟ್ಟಿ ನಾನು ಹೋಗಲು ಸಾಧ್ಯವೇ? ನನ್ನ ಸ್ವಾಮಿಗೆ ಹೇಳಿದರೆ ಖಂಡಿತ ಈ ಚಂದದ ಜಿಂಕೆಯನ್ನು ನನಗೆ ತಂದು ಕೊಡುತ್ತಾರೆ. ಹೌದು, ಅದೇ ಸರಿ. ಸ್ವಾಮಿ, 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 ರಾವಣ, ನೀನು ಬಯಸಿದಂತೆ ಸುವರ್ಣ ಜಿಂಕೆಯ ರೂಪ ತಾಳಿ ಸೀತೆಯನ್ನು ಆಕರ್ಷಿಸಿದೆ. ಅದನ್ನು ನಾನು ನೋಡಿದೆ ಮಾವ. ನಿನ್ನ ಅಭಿನಯ ಅದ್ಭುತ ಅದ್ಭುತ. ಈಗ ಈ ರಾಮ ಲಕ್ಷ್ಮಣರು ನಿನ್ನನ್ನು ಹಿಡಿಯಲು ನಿನ್ನನ್ನು ಹಿಂಬಾಲಿಸುತ್ತಾರೆ. ಅವರನ್ನು ಕಾಡಿನಲ್ಲಿ ಬಹುದೂರ ಕರೆದುಕೊಂಡು ಹೋಗು. ಆಮೇಲೆ ಆಗಲಿ ಲಂಕೇಶ್ವರ, ನೀನು ಹೇಳಿದಂತೆಯೇ ಮಾಡುತ್ತೇನೆ. ಎಲ್ಲಿ ವೈದೇಹಿ? ನೀನು ನೋಡಿದ ಅಪರೂಪದ ಜಿಂಕೆ ಎಲ್ಲಿಯೂ ಕಾಣುತ್ತಿಲ್ಲವಲ್ಲ? ಸ್ವಾಮಿ, ಆ ಚಿನ್ನದ ಬಣ್ಣದ ಜಿಂಕೆ ಇಲ್ಲೇ ಹತ್ತಿರದಲ್ಲಿ ಸುಳಿದಾಡುತ್ತಿತ್ತು. ಸ್ವಾಮಿ, ಅಲ್ಲಿ ನೋಡಿ, ಆ ಮನೋಹರವಾದ ಜಿಂಕೆ ಅಲ್ಲಿ ಇದೆ. ಹೌದು ದೇವಿ, ನಿನ್ನ ಮಾತು ನಿಜ ದೇವಿ. ಇಂತಹ ಸುಂದರವಾದ ಜಿಂಕೆಯನ್ನು ನಾನು ಎಂದೂ ಕಂಡಿಲ್ಲ. ಎಂತಹ ಬಣ್ಣ, ಎಂತಹ ಹೊಳಪು, ಎಂತಹ ಚಂಚಲವಾದ ಕಣ್ಣುಗಳು. ಅಲ್ಲವೇ ಲಕ್ಷ್ಮಣ?
ಹೌದು ಸಹೋದರ, ಇದು ಸಾಮಾನ್ಯವಾದ ಜಿಂಕೆ ಅಲ್ಲ. ಸಹೋದರ, ನನಗೊಂದು ಸಂದೇಹ. ಸಂದೇಹವೇ? ಅದೇನು ಲಕ್ಷ್ಮಣ? ನಾನು ಯಾರೆಂದು ಲಕ್ಷ್ಮಣನಿಗೆ ತಿಳಿದು ಹೋಯಿತೆ. ಸಹೋದರ, ಆ ರಾಕ್ಷಸ ಮಾರೀಚನೇ ಈ ಜಿಂಕೆಯ ರೂಪದಲ್ಲಿ ಬಂದಿದ್ದಾನೆಂದು ನನಗೆ ಅನಿಸುತ್ತಿದೆ. ಲಕ್ಷ್ಮಣ, ಸೀತೆಯನ್ನು ಸೆಳೆದ ಈ ಸುಂದರ ಜಿಂಕೆ ಮಾರೀಚನೆ? ಹೌದು ಸಹೋದರ, ಬೇಕಾದಾಗ ಬೇಕಾದ ರೂಪ ತಾಳಬಲ್ಲ ಈ ದುಷ್ಟ ಹಿಂದೆ ಹಲವು ಮುನಿಗಳನ್ನು, ಬೇಟೆಗೆ ಬಂದ ಹಲವು ರಾಜರುಗಳನ್ನು ಕೊಂದಿದ್ದಾನೆ. ಸಹಜವಲ್ಲದ ಇಂಥ ಚಿನ್ನದ ಬಣ್ಣದ ಜಿಂಕೆ ಇರುವುದಕ್ಕೆ ಸಾಧ್ಯವೇ? ನನಗೇನೋ ಇದು ಮಾಯಾಮೃಗವೆಂದೇ ಅನಿಸುತ್ತದೆ. ಬೇಕಾದಾಗ ಬೇಕಾದ ರೂಪ ತಾಳಬಲ್ಲ ಈ ದುಷ್ಟ ಹಿಂದೆ ಹಲವು ಮುನಿಗಳನ್ನು, ಬೇಟೆಗೆ ಬಂದ ಹಲವು ರಾಜರುಗಳನ್ನು ಕೊಂದಿದ್ದಾನೆ. ಸಹಜವಲ್ಲದ ಇಂಥ ಚಿನ್ನದ ಬಣ್ಣದ ಜಿಂಕೆ ಇರುವುದಕ್ಕೆ ಸಾಧ್ಯವೇ? ನನಗೇನೋ ಇದು ಮಾಯಾಮೃಗವೆಂದೇ ಅನಿಸುತ್ತದೆ. ಲಕ್ಷ್ಮಣನಿಗೆ ನಾನು ಯಾರೆಂದು ತಿಳಿದ ಮೇಲೆ ರಾಮನಿಗೆ ತಿಳಿಯುವುದು ಕಷ್ಟವೇ? ಇನ್ನು ನನ್ನ ಕಥೆ ಮುಗಿದಂತೆಯೇ. ಒಳ್ಳೆಯದೇ ಆಯಿತು. ಈ ವಿಚಿತ್ರ ಜಿಂಕೆಯು ಮಾರೀಚನೆಂದು ತಿಳಿದರೆ ರಾಮ ಲಕ್ಷ್ಮಣರು ಅವನನ್ನು ಕೊಲ್ಲಲು ಅದನ್ನು ಬೆನ್ನಟ್ಟು ಬರು. ಆಗ ಸೀತೆ ಸುಲಭವಾಗಿ ನನ್ನ ಕೈವಶವಾಗುವಳು. ಸ್ವಾಮಿ, ಈ ಜಿಂಕೆ ಅತ್ಯಂತ ಮನೋಹರವಾಗಿಲ್ಲವೇ? ಇದು ನನ್ನ ಮನಸ್ಸನ್ನು ಸೆಳೆದು ಬಿಟ್ಟಿದೆ. ಇದು ನನಗೆ ಬೇಕು. ತಂದುಕೊಡಿ ಸ್ವಾಮಿ. ದೇವಿ, ಈ ಜಿಂಕೆಯೊಂದಿಗೆ ಆಟವಾಡುವ ಬಯಕೆಯೇ? ಹೌದು ಸ್ವಾಮಿ, ಇದರೊಂದಿಗೆ ಆಟವಾಡಬೇಕು. ಇಂತಹ ಅಪೂರ್ವವಾದ ಚಿನ್ನದ ಜಿಂಕೆ ನನ್ನ ಬಳಿ ಇದೆ ಎಂದು ನಾನು ಹೆಮ್ಮೆ ಪಡಬೇಕು. ಅತ್ತಿಗೆಗೆ ಇದು ರಾಕ್ಷಸನ ಮಾಯೆ ಎಂದು ತಿಳಿಯುತ್ತಿಲ್ಲ. ಆದರೆ ಸಹೋದರನಿಗೆ ಏನನ್ನೂ ಹೇಳುತ್ತಿಲ್ಲ. ಹೌದು ಸ್ವಾಮಿ, ವಿಸ್ಮಯಕರವಾದ ಈ ಜಿಂಕೆ ನನ್ನದಾಗಬೇಕು. ನಾವು ವನವಾಸವನ್ನು ಮುಗಿಸಿ ಹೋಗುವಾಗ ಇದನ್ನು ನಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗೋಣ. ಅದು ನಮ್ಮ ಅಯೋಧ್ಯೆಯ ಅಂತಃಪುರಕ್ಕೆ ಭೂಷಣವಾಗಿರುತ್ತದೆ. ಹೌದು ದೇವಿ, ನೀನು ಹೇಳಿದಂತೆ ಈ ಜಿಂಕೆ ವಿಸ್ಮಯಕರವಾದ ಜಿಂಕೆ. ಲಕ್ಷ್ಮಣ, ಸೀತೆಯ ಆಸೆಯನ್ನು ನೋಡಿದೆಯಾ? ಇಂತಹ ಸುಂದರವಾದ ಜಿಂಕೆ ಈ ಲೋಕದಲ್ಲಿ ಎಲ್ಲಿಯೂ ಇಲ್ಲವೆಂದು ಕಾಣುತ್ತಿದೆ. ಭೂಲೋಕದಲ್ಲಿ ಮಾತ್ರವಲ್ಲ, ಆ ದೇವೇಂದ್ರನ ಅಮರಾವತಿಯಲ್ಲೂ ಇಂತಹ ವಿಚಿತ್ರವಾದ ಜಿಂಕೆ ಇರಲು ಸಾಧ್ಯವೇ ಇಲ್ಲ. ಹೌದು ಸಹೋದರ, ಇದಕ್ಕೆ ಕಾರಣ ಇದು ಸಹಜವಾದ ಜಿಂಕೆಯಲ್ಲ. ಏನಾದರಾಗಲಿ ಲಕ್ಷ್ಮಣ, ಈ ಜಿಂಕೆಯ ಸೌಂದರ್ಯ ಸೀತೆಯಂತೆ ನನ್ನ ಮನಸ್ಸನ್ನು ಸೆಳೆಯುತ್ತಿದೆ. ಸಹೋದರ, ನೀನು ಅಮಾಯಕರಂತೆ ವರ್ತಿಸುವುದೇ? ಇದು ಮಾರೀಚನ ಮಾಯೆ ಇರಬಹುದೆಂದು ನಿನಗೆ ಅನಿಸುತ್ತಿಲ್ಲವೇ? ಲಕ್ಷ್ಮಣ, ಪಾಪ ಸೀತೆ ಎಂದು ನನ್ನಿಂದ ಏನನ್ನೂ ಬಯಸಿದವಳಲ್ಲ. ಇದೊಂದು ಬಯಕೆಯನ್ನಾದರೂ ನಾನು ಈಡೇರಿಸಬೇಕಲ್ಲವೇ? ಒಂದು ವೇಳೆ ಅದು ರಾಕ್ಷಸ ಮಾಯೆಯೇ ಇರಲಿ, ಆ ರಾಕ್ಷಸನನ್ನು ಸಂಹರಿಸುವುದು ನನ್ನ ಕರ್ತವ್ಯವಲ್ಲವೇ? ಆದರೆ ಲಕ್ಷ್ಮಣ, ಆ ಮಾರೀಚ ತನ್ನ ಮಾಯೆಯಿಂದ ಎಷ್ಟೋ ಜನರನ್ನು ಕೊಂದಿದ್ದಾನೆ ಎಂಬುದು ನನಗೆ ಗೊತ್ತು. ಈ ಜಿಂಕೆ ರೂಪದಲ್ಲಿರುವವನು ಮಾರೀಚನೇ ಆಗಿದ್ದರೆ ಅವನ ಅಂತ್ಯ ಆಯ್ತೆಂದೇ ತಿಳಿ. ವೃಥಾ ಕಾಲಹರಣ ಮಾಡುತ್ತಿರುವರಲ್ಲ, ಈಗ ಜಿಂಕೆಯನ್ನು ಬೆನ್ನಟ್ಟಿ ಹೋಗಬಾರದೆ. ಲಕ್ಷ್ಮಣ, ನೀನು ಧನುರ್ಬಾಣಗಳನ್ನು ಹಿಡಿದು ಸನ್ನದ್ಧನಾಗಿ ಸೀತೆಯನ್ನು ರಕ್ಷಿಸುತ್ತಿರು.
ನಾನು ಸೀತೆಯ ಬಯಕೆಯನ್ನು ಈಡೇರಿಸಲು ಆ ಜಿಂಕೆಯನ್ನು ಬೆನ್ನತ್ತಿ ಹೋಗುತ್ತೇನೆ. ಅದನ್ನು ಜೀವಸಹಿತವಾಗಿಯೇ ತರುತ್ತೇನೆ. ಇಲ್ಲವೆಂದರೆ ಅದನ್ನು ಕೊಂದಾದರೂ ತರುತ್ತೇನೆ. ಸ್ವಾಮಿ, ನೀವು ಜೀವಸಹಿತವಾಗಿ ಆ ಜಿಂಕೆಯನ್ನು ಹಿಡಿದು ತರದಿದ್ದರೆ ನನಗೆ ಅದರ ಚಿನ್ನದ ಚರ್ಮದ ಮೇಲೆ ಕೂಡುವ ಸಂತೋಷ ಸಿಗಬಹುದು. ಅಷ್ಟೇ. ಆಗಲಿ, ಜೀವಸಹಿತವಾಗಿಯೇ ತರಲು ನಾನು ಪ್ರಯತ್ನಿಸುತ್ತೇನೆ ದೇವಿ. ನಾನು ಬೇಗ ಬರುತ್ತೇನೆ. ಲಕ್ಷ್ಮಣ, ಸಹೋದರ, ನಾನು ಬರುವವರೆಗೂ ನೀನು ಸೀತೆಯನ್ನು ರಕ್ಷಿಸುತ್ತಿರು. ನಾನು ಬೇಗನೆ ಬರುತ್ತೇನೆ. ಅಗತ್ಯವಿದ್ದರೆ ಬಲಶಾಲಿಯಾದ ಜಟಾಯುವಿನ ಸಹಕಾರವನ್ನು ಪಡೆದು ನೀನು ಸೀತೆಯನ್ನು ಎಚ್ಚರಿಕೆಯಿಂದ ನೋಡಿಕೊ. ಹಾಗೇ ಆಗಲಿ ಸಹೋದರ. ದೇವಿ, ನಾನು ಹೋಗಿ ಬರುತ್ತೇನೆ. ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ, ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ. ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ, ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ, ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ, ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ. ಸಾಧ್ವಿ ಸೀತೆಯ ಬಯಕೆಗಾಗಿ ಮಡದಿ ಮೇಲಿನ ಮೋಹಕ್ಕಾಗಿ ಸ್ವರ್ಣ ಜಿಂಕೆಯ ಜಾಡು ಹಿಡಿದು ಎಲ್ಲ ತಿಳಿದು ತಿಳಿಯದಂತೆ ಸಾಧ್ವಿ ಸೀತೆಯ ಬಯಕೆಗಾಗಿ ಮಡದಿ ಮೇಲಿನ ಮೋಹಕ್ಕಾಗಿ ಸ್ವರ್ಣ ಜಿಂಕೆಯ ಜಾಡು ಹಿಡಿದು ಎಲ್ಲ ತಿಳಿದು ತಿಳಿಯದಂತೆ ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ, ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ, ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ, ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ. ಲಕ್ಷ್ಮಣ, ಅತ್ತಿಗೆ, ಎಷ್ಟು ಹೊತ್ತಾಯಿತು? ಸ್ವರ್ಣ ಜಿಂಕೆಯನ್ನು ಬೆನ್ನಟ್ಟಿ ಹೋದ ನನ್ನ ಸ್ವಾಮಿ ಇನ್ನೂ ಏಕೆ ಬರಲಿಲ್ಲ? ಆ ಜಿಂಕೆ ಇನ್ನೂ ಕೈಗೆ ಸಿಕ್ಕಿಲ್ಲವೆಂದು ಕಾಣುತ್ತದೆ. ಅದನ್ನು ಹಿಡಿಯಲಾಗದಿದ್ದರೆ ಕೊಂದಾದರೂ ತರುತ್ತೇನೆ ಎಂದು ಹೇಳಿದರು. ಮಹಾವೀರರಾದ ನನ್ನ ಸ್ವಾಮಿಗೆ ಒಂದು ಜಿಂಕೆಯನ್ನು ಹಿಡಿಯಲು ಇಷ್ಟು ಸಮಯ ಬೇಕೆ? ಅತ್ತಿಗೆ, ನೋಡಿದೊಡನೆ ಅದು ನಿಜವಾದ ಜಿಂಕೆಯಲ್ಲ, ಮಾಯಾ ಜಿಂಕೆ ಎಂದು ನನಗೆ ಅನಿಸಿತು. ಆ ಜಿಂಕೆ ರಾಕ್ಷಸ ಮಾಯೆಯಾದರೆ ಅದನ್ನು ಸಂಹರಿಸುವೆ ಎಂದು ಸಹೋದರ ಹೇಳಿದ್ದಾನೆ. ಏನೇ ಆದರೂ ಆ ಮಾಯಾ ಗೀಯಗಳೆಲ್ಲ ನಮ್ಮ ರಾಮಚಂದ್ರನ ಮುಂದೆ ನಡೆಯುವುದಿಲ್ಲ. ಆ ಅಸುರನನ್ನು ಅವನು ಖಂಡಿತ ಕೊಂದು ಬರುತ್ತಾನೆ. ನೀವು ಚಿಂತಿಸಬೇಡಿ. ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ, ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ, ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ, ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ. ಸಾಧ್ವಿ ಸೀತೆಯ ಬಯಕೆಗಾಗಿ ಮಡದಿ ಮೇಲಿನ ಮೋ
ಜಿಂಕೆ ನನ್ನೊಂದಿಗೆ ಕಣ್ಣ ಮುಚ್ಚಾಲೆ ಆಡುತ್ತಿದೆಯಲ್ಲ, ಎಷ್ಟು ದೂರ ನನ್ನನ್ನು ಸೆಳೆದುಕೊಂಡು ಬಂದು ಬಿಟ್ಟಿದೆ. ಇನ್ನು ಎಷ್ಟು ಹೊತ್ತು ಇದರ ಹಿಂದೆ ಹೀಗೆ ಸುತ್ತುವುದು? ಇಲ್ಲ ಇಲ್ಲ, ಈ ಜಿಂಕೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿದೆ. ಇನ್ನೊಮ್ಮೆ ಅದು ನನ್ನ ಕಣ್ಣಿಗೆ ಬಿದ್ದೊಡನೆ ನನ್ನ ಬಾಣಕ್ಕೆ ಬಲಿಯಾಗಬೇಕು. ರಾಮನನ್ನು ಪರ್ಣಕುಟೀರದಿಂದ ಬಹಳಷ್ಟು ದೂರ ಬರುವಂತೆ ಮಾಡಿದ್ದಾಯಿತು. ಈ ವಿಷಯವನ್ನು ರಾವಣನಿಗೆ ತಿಳಿಸಬೇಕು. ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ. ರಾವಣೇಶ್ವರ, ನಿನ್ನ ಆದೇಶದಂತೆ ಮಾಯಾಜಿಂಕೆಯಾಗಿ ಸೀತೆಯನ್ನು ಆಕರ್ಷಿಸಿದ್ದಾಯಿತು. ನನ್ನನ್ನು ಬೆನ್ನಟ್ಟಿ ರಾಮ ಕುಟೀರದಿಂದ ದೂರ ಬರುವಂತೆ ಮಾಡಿದ್ದೂ ಆಯಿತು. ಭಲೆ ಮಾವ, ಭಲೆ ಭಲೆ. ನಾನು ಹೇಳಿದ ಕಾರ್ಯವನ್ನು ಮಾಡಿದ್ದಕ್ಕಾಗಿ ನನಗೆ ಅತೀವ ಸಂತೋಷವಾಗಿದೆ. ಆದರೆ ನಿಮ್ಮ ಕಾರ್ಯವಿನ್ನೂ ಮುಗಿದಿಲ್ಲ. ಆ ಲಕ್ಷ್ಮಣನು ಪರ್ಣಕುಟಿಯಿಂದ ಆಚೆ ಬರುವಂತೆ ಮಾಡಬೇಕು. ಬೇಗ ಹೋಗಿ ನೀವು ರಾಮನ ಧ್ವನಿಯಲ್ಲಿ ಆ ಲಕ್ಷ್ಮಣ, ಆ ಸೀತೆ ಎಂದು ಯಾತನೆಯಿಂದ ಕಿರಿಚಬೇಕು. ಆಗ ಅಣ್ಣನಿಗೆ ಏನೋ ಆಪತ್ತು ಸಂಭವಿಸಿದೆ ಎಂದು ಲಕ್ಷ್ಮಣನು ಅಲ್ಲಿಗೆ ಧಾವಿಸುತ್ತಾನೆ. ಆಗ ನಾನು ಮಾವ, ಬೇಗ ಹೋಗು. ಜಿಂಕೆ ಇಲ್ಲವೆಂದು ರಾಮನು ಮತ್ತೆ ಬಂದು ಬಿಟ್ಟಾನು. ಹೊರಡು. ರಾವಣೇಶ್ವರ, ನಾನು ರಾಮನಿಗೆ ಮತ್ತೆ ಕಾಣಿಸಿಕೊಳ್ಳುವುದೆಂದರೆ ನನ್ನ ಮೃತ್ಯುವಿನ ಮನೆ ಬಾಗಿಲನ್ನು ನಾನೇ ತೆರೆದಂತೆ. ರಾವಣೇಶ್ವರ, ಕೊನೆಯದಾಗಿ ಹೇಳುತ್ತೇನೆ, ಮಾವ, ಆಗಲಿ. ಏನಾಗಬೇಕೋ ಅದು ಆಗಲೇಬೇಕು. ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ. ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ. ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ. ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ. ಲಂಕೆಯ ರಸನ ಅಣತಿಯಂತೆ ಬಿಂಕವಾಗಿ ಸಾಗೋ ಜಿಂಕೆ. ಲಂಕೆಯ ರಸನ ಅಣತಿಯಂತೆ ಬಿಂಕವಾಗಿ ಸಾಗೋ ಜಿಂಕೆ. ಮಾಯದಾಟ ಮುಗಿದ ಮೇಲೆ, ಮಾಯದಾಟ ಮುಗಿದ ಮೇಲೆ ರಾಮ ಬಾಣಕ್ಕೆ ಮಡಿವ ಜಿಂಕೆ. ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ. ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ. ಎಲೆ ಸ್ವರ್ಣ ಜಿಂಕೆ, ನೀನು ನನ್ನನ್ನು ಸಾಕಷ್ಟು ದಣಿಸಿದೆ. ಈ ಅರಣ್ಯದೆಲ್ಲ ನನ್ನನ್ನು ಅಲೆದಾಡಿಸಿದೆ. ಈಗ ನೀನು ನನ್ನ ಕಣ್ಣುಗಳಿಂದ ಮರೆಯಾಗಲು ನಾನು ಬಿಡುವುದಿಲ್ಲ. ನೀನು ಮರೆಯಾದರೂ ಈ ನನ್ನ ಬಾಣ ನಿನ್ನನ್ನು ಬಿಡುವುದಿಲ್ಲ. ಲಕ್ಷ್ಮಣ, ನನ್ನ ಸ್ವಾಮಿಯ ಧ್ವನಿ ಕೇಳಿತಲ್ಲವೇ?
ಹಾ ಸೀತೆ, ಹಾ ಲಕ್ಷ್ಮಣ ಎಂದು ನೋವಿನಿಂದ ಕೂಗಿದಂತಾಗಲಿಲ್ಲವೇ? ಕೇಳಿಸಿತು ಅತ್ತಿಗೆ. ನಿನ್ನ ಸೋದರನ ಆರ್ತ ಸ್ವರವನ್ನು ಕೇಳಿದ ಮೇಲೂ ಏಕೆ ಸುಮ್ಮನಿರುವೆ? ಅದು ರಾಮನ ಧ್ವನಿಯಲ್ಲ, ರಾಕ್ಷಸ ಮಾಯೆ. ಇಲ್ಲ ಲಕ್ಷ್ಮಣ, ನನಗೆ ಸ್ಪಷ್ಟವಾಗಿ ಕೇಳಿಸಿತು. ಅದು ಶ್ರೀರಾಮನ ಧ್ವನಿಯೇ. ನನಗೆ ಭಯವಾಗುತ್ತಿದೆ ಲಕ್ಷ್ಮಣ. ಏನು ಆಪತ್ತು ಸಂಭವಿಸಿದೆಯೋ ಏನೋ. ನೀನು ಅವರ ಸಹಾಯಕ್ಕಾಗಿ ಹೋಗು ಲಕ್ಷ್ಮಣ. ಅಪ್ರತಿಮ ವೀರನಾದ ನನ್ನ ಸಹೋದರ ರಾಮನಿಗೆ ಆಪತ್ತೆಂದರೇನು? ನೀವು ವೃಥಾ ಭಯಪಡುತ್ತಿರುವಿರಿ ಅತ್ತಿಗೆ. ಇಲ್ಲ ಲಕ್ಷ್ಮಣ, ಖಂಡಿತ ನನ್ನ ಸ್ವಾಮಿಗೆ ಏನೋ ಸಂಭವಿಸಿದೆ. ನನ್ನ ಸ್ವಾಮಿಗೆ ನಿನ್ನ ಸಹಾಯದ ಅಗತ್ಯವಿದೆ. ಬೇಗ ಅವರ ಬಳಿ ಹೋಗು. ರಾವಣನ ಋಣ ತೀರಿಸಲು ಅವನ ಇಚ್ಛೆಯಂತೆ ನಡೆದುಕೊಂಡು ರಾಮನ ಬಾಣಕ್ಕೆ ಬಲಿಯಾಗಿದ್ದೇನೆ. ಅವನಿಗಾಗಿ ರಾಮನ ಧ್ವನಿಯಲ್ಲಿ ಆ ಸೀತಾ, ಆ ಲಕ್ಷ್ಮಣ ಎಂದು ಕೂಗು ಪಾಪ ಕಾರ್ಯವನ್ನೇ ಮಾಡಿದೆ. ಛೇ, ನಾನು ಸಾವಿನಲ್ಲೂ ದುಷ್ಟ ರಾಕ್ಷಸನೇ ಆದೆ. ಈ ಹಾಳು ಜನ್ಮಕ್ಕೆ ಧಿಕ್ಕಾರವಿರಲಿ. ಮಾರೀಚ, ರಾಕ್ಷಸ. ಲಕ್ಷ್ಮಣ ಹೇಳಿದಂತೆ ಇದು ರಾಕ್ಷಸ ಮಾಯೆ ಎಂದು ಖಚಿತವಾಯಿತು. ಛೇ, ಎಂತಹ ಮೋಸ! ಆದರೆ ಚಿನ್ನದ ಜಿಂಕೆ ರೂಪದಲ್ಲಿ ಬಂದು ಸೀತೆಯನ್ನು ಸೆಳೆಯುವ ಕಾರಣವೇನು? ಸದ್ಯ ದುಷ್ಟ ರಾಕ್ಷಸನ ಸಂಹಾರವಾಯಿತಲ್ಲ. ಆದರೆ ಈ ದುಷ್ಟ ಹಾ ಸೀತೆ, ಹಾ ಲಕ್ಷ್ಮಣ ಎಂದು ನನ್ನ ಧ್ವನಿಯಲ್ಲಿ ಕೂಗಿಬಿಟ್ಟನಲ್ಲ. ಈ ಆರ್ತ ಧ್ವನಿಯನ್ನು ಕೇಳಿ ಸೀತೆಯ ಮನಸ್ಥಿತಿ ಏನಾಗಿರಬಹುದು? ಲಕ್ಷ್ಮಣ ಎಷ್ಟು ಚಿಂತಿಸುತ್ತಿರಬಹುದು? ಛೇ, ಸಾಯುವಾಗಲೂ ಈ ದುಷ್ಟ ಅಪಕಾರವನ್ನೇ ಮಾಡಿಬಿಟ್ಟನಲ್ಲ. ಹೌದು, ನಾನು ಪರ್ಣಕುಟೀರದತ್ತ ಬೇಗನೆ ಹೊರಡಬೇಕು. ಸೀತಾ ಲಕ್ಷ್ಮಣರ ಆತಂಕವನ್ನು ದೂರ ಮಾಡಬೇಕು. ಲಕ್ಷ್ಮಣ, ನಾನು ಎಷ್ಟು ಹೇಳಿದರೂ ನೀನು ಏಕೆ ಕೇಳುತ್ತಿಲ್ಲ? ಇನ್ನು ಏಕೆ ಇಲ್ಲೇ ನಿಂತಿರುವೆ? ನಿನಗೆ ನನ್ನ ಭಯ ಅರ್ಥವಾಗುತ್ತಿಲ್ಲವೇ? ನಿನ್ನ ಸೋದರನ ಸಹಾಯಕ್ಕೆ ಹೋಗು ಲಕ್ಷ್ಮಣ. ಅತ್ತಿಗೆ, ಹೇಗೆ ವೃಥಾ ಕಳವಳ ಪಡುತ್ತಿರುವಿರಿ? ರಾಮಚಂದ್ರನು ಖಂಡಿತವಾಗಿಯೂ ಹಿಂದಿರುಗಿ ಬರುತ್ತಾನೆ. ತಾನು ಬರುವವರೆಗೂ ನಾನು ನಿಮ್ಮನ್ನು ರಕ್ಷಿಸುತ್ತಾ ಇಲ್ಲಿಯೇ ಇರಬೇಕೆಂದು ಅವನು ಮಾಡಿದ ಆಜ್ಞೆಯನ್ನು ನಾನು ಹೇಗೆ ಮೀರಲಿ? ಲಕ್ಷ್ಮಣ, ನಿನ್ನ ಸೋದರನ ಮಾತಿನ ನೆಪ ಹೇಳಿ ನನ್ನ ಸ್ವಾಮಿಯ ರಕ್ಷಣೆಗೆ ಧಾವಿಸದೆ ತಪ್ಪು ಮಾಡುತ್ತಿರುವೆ. ಆಪತ್ತಿಗೆ ಸಿಲುಕಿ ಕೂಗಿಕೊಳ್ಳುತ್ತಿರುವ ಸೋದರನ ರಕ್ಷಣೆಗೆ ಹೋಗದ ನೀನು ಸೋದರನೋ ಅಥವಾ ಗುಪ್ತ ಶತ್ರುವೋ? ಅತ್ತಿಗೆ, ದಯಮಾಡಿ ಸಲ್ಲದ ಯೋಚನೆ ಮಾಡಬೇಡಿ. ರಾಮಚಂದ್ರನಿಗೆ ಯಾವ ಅಪಾಯವೂ ಸಂಭವಿಸುವುದಿಲ್ಲ. ನನ್ನ ಮಾತನ್ನು ನಂಬಿ. ನಮ್ಮ ಹೆಸರನ್ನು ಹಿಡಿದು ಕೂಗಿದ್ದು ಖಂಡಿತವಾಗಿಯೂ ರಾಮಚಂದ್ರನಲ್ಲ. ಅದೆಲ್ಲ ರಾಕ್ಷಸ ಮಾಯೆ. ದೇವ ದಾನವರಾಗಲಿ, ಯಕ್ಷ ಗಂಧರ್ವರಾಗಲಿ ರಾಮನನ್ನು ಎದುರಿಸಿ ನಿಲ್ಲುವ ಧೀರರು ಯಾರೂ ಇಲ್ಲ. ರಾಮನ ಸಾಮರ್ಥ್ಯವನ್ನು ಮರೆತು ಅನುಚಿತವಾಗಿ ಆಲೋಚಿಸುವುದು ಸರಿಯಲ್ಲ. ಹಾಗಾದರೆ ನೀನು ರಾಮಚಂದ್ರನ ರಕ್ಷಣೆಗೆ ಹೋಗುವುದಿಲ್ಲವೇ? ಸರ್ವರನ್ನು ರಕ್ಷಿಸಬಲ್ಲ ನನ್ನ ಸಹೋದರನಿಗೆ ನನ್ನ ರಕ್ಷಣೆಯ ಅಗತ್ಯವಿಲ್ಲ. ನಿಮ್ಮ ಮಾತನ್ನು ಕೇಳಿ ನನ್ನ ಸಹೋದರನ ಆಜ್ಞೆಯನ್ನು ಮೀರಿ ನಿಮ್ಮೊಬ್ಬರನ್ನೇ ನಾನು ಇಲ್ಲಿ ಬಿಟ್ಟು ಹೋಗಲಾರೆ. ನಿಮ್ಮ ಸಂತಾಪವನ್ನು ಬಿಡಿ. ಆ ರಾಕ್ಷಸನನ್ನು ನನ್ನ ಸಹೋದರ ಕೊಂದು ಬೇಗನೆ ಬರುವುದರಲ್ಲಿ ಸಂಶಯವಿಲ್ಲ.
ಪ್ರವಾದಿ, ಸೀತೆ ಇಷ್ಟು ಹೇಳುತ್ತಿದ್ದರೂ ಇಲ್ಲಿಂದ ಕದಲುತ್ತಿಲ್ಲವಲ್ಲ. ಅವನು ಇಲ್ಲಿಂದ ಹೋಗುವುದಿಲ್ಲ, ನಾನು ಸೀತೆಯನ್ನು ಅಪಹರಿಸುವಂತಿಲ್ಲ. ಅಷ್ಟರಲ್ಲಿ ರಾಮನು ಹಿಂದಿರುಗಿ ಬಿಟ್ಟರೆ ಮಡಿದನು ಮಾರೀಚನು ಮಾಡುದ ಕಡೆ ಸಂಚರು ಸೀತೆ ಲಕ್ಷ್ಮಣ ಎನ್ನುತ್ತ ರಾಮಧನೆಯಲಿ ಕೂಗುತ್ತ ಮಾಡಿದನು ಮಾರೀಚನು. ರಾಮಕ್ಷೇಮದ ಚಿಂತೆ ಮೂಡಿ ದುಗುಡಗೊಂಡಳು ಸಾಧ್ವಿ ಸೀತೆ. ಶ್ರೀರಾಮ ಕ್ಷೇಮದ ಚಿಂತೆ ಮೂಡಿ ದುಗುಡಗೊಂಡಳು ಸಾಧ್ವಿ ಸೀತೆ. ಸೀತೆ ಮನಸ್ಸಿನ ಚಿಂತೆ ಅರಿತು ರಾಮ ಮರಳಿದ ಪರ್ಣಕೋಟಿಗೆ. ಶ್ರೀರಾಮ ಮರಳಿದ ಪರ್ಣಕೋಟಿಗೆ. ಅತ್ತಿಗೆ, ಲಕ್ಷ್ಮಣ, ನಿನ್ನ ಉದ್ದೇಶವಾದರೂ ಏನು? ನನ್ನ ಸಹೋದರನ ಆಜ್ಞೆಯನ್ನು ಪಾಲಿಸುವುದೇ ನನ್ನ ಧರ್ಮ. ಯಾರನ್ನು ತಂದೆಯಂತೆ ದೇವನಂತೆ ನೀನು ಪೂಜ್ಯ ಭಾವನೆಯಿಂದ ಕಾಣುವೆಯೋ, ಯಾರ ಸೇವೆ ಮಾಡಲೆಂದು ನೀನು ಅರಣ್ಯಕ್ಕೆ ಬಂದೆಯೋ, ಅದೇ ರಾಮಚಂದ್ರ ಆಪತ್ತಿಗೆ ಸಿಲುಕಿರುವಾಗ ನೀನು ಇಲ್ಲಿರುವುದರಿಂದ ಏನು ಪ್ರಯೋಜನ? ನಿಮ್ಮನ್ನು ರಕ್ಷಿಸುವುದೇ ಪ್ರಯೋಜನ ಅತ್ತಿಗೆ. ಇಲ್ಲ ಲಕ್ಷ್ಮಣ, ನೀನು ನನ್ನ ರಕ್ಷಣೆಗಾಗಿ ಇಲ್ಲಿಲ್ಲ. ನನ್ನ ರಕ್ಷಣೆಯ ನೆಪದಲ್ಲಿ ನಿನ್ನ ಸೋದರನಿಗೆ ಕೇಡಾಗಲಿ ಎಂದು ನೀನು ಕಾಯುತ್ತಿರುವಂತಿದೆ. ನನ್ನ ಸ್ವಾಮಿಯ ವಿನಾಶವೇ ನಿನ್ನ ಉದ್ದೇಶವಾಗಿರುವಂತಿದೆ. ಅತ್ತಿಗೆ, ಇಂತಹ ಮಾತುಗಳನ್ನಾಡುತ್ತಿರುವಿರಿ. ನಾನು ಸರಿಯಾದ ಮಾತನ್ನೇ ಆಡುತ್ತಿರುವೆ. ನಿನ್ನಲ್ಲಿ ದುರುದ್ದೇಶವಿಲ್ಲದಿದ್ದರೆ ನಿನ್ನ ಸೋದರನ ಆರ್ತಧ್ವನಿಯನ್ನು ಕೇಳಿದ ಮೇಲೂ ನೀನು ಇಲ್ಲಿರುತ್ತಿರಲಿಲ್ಲ. ನೀನು ನನ್ನ ಮೇಲಿನ ಮೋಹದಿಂದಲೇ ನಮ್ಮ ಜೊತೆಯಲ್ಲಿ ಬಂದಿರುವಂತಿದೆ. ಶಿವ ಸಾಕು ಅತ್ತಿಗೆ, ಸಾಕು. ಕಾದ ಸೀಸದಂತಹ ಕಠಿಣವಾದ ಮಾತುಗಳನ್ನು ಆಡಬೇಡಿ. ನಾನು ನಿಮ್ಮನ್ನು ಹೆತ್ತ ತಾಯಿಯಂತೆ ಕಾಣುತ್ತಿದ್ದೇನೆ. ಮೃತ್ಯುವಿಗಿಂತಲೂ ಕ್ರೂರವಾದ ಇಂತಹ ಕಠಿಣವಾದ ಮಾತುಗಳನ್ನಾಡಲು ನಿಮಗೆ ಹೇಗಾದರೂ ಮನಸ್ಸು ಬಂತು ಮಾತೆ? ಸಹೋದರನ ಆಜ್ಞೆಯನ್ನು ಪಾಲಿಸುವುದು ನನ್ನ ಧರ್ಮವೆಂದು ನಿಮಗೆ ತಿಳಿಯದೆ, ಇದು ರಾಕ್ಷಸರ ಮಾಯೆ ಎಂದು ಎಷ್ಟು ಸಾರಿ ಹೇಳಿದರೂ ನೀವು ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ದೂಷಣರನ್ನು ಕೊಂದು ನಾವು ರಾಕ್ಷಸರ ವೈರತ್ವವನ್ನು ಕಟ್ಟಿಕೊಂಡಿದ್ದೇವೆ. ಮಾಯಾವಿಗಳಾದವರು ಯಾವ ಕ್ಷಣದಲ್ಲಿ ಏನು ಕೇಡು ಮಾಡುವರೋ ಹೇಳಲಾಗುವುದಿಲ್ಲ. ಅಸಹಾಯ ಶೂರನಾದ ರಾಮಚಂದ್ರನ ಕ್ಷೇಮದ ಬಗ್ಗೆ ನೀವೇಕೆ ಆತಂಕ ಪಡುತ್ತೀರಿ? ನಿಮ್ಮೊಬ್ಬರನ್ನೇ ಇಲ್ಲಿ ಬಿಟ್ಟು ಹೋಗುವುದು ಆಪತ್ತಿಗೆ ಆಹ್ವಾನ ನೀಡಿದಂತೆ. ನಿಮ್ಮಿಬ್ಬರ ಸೇವೆಯಲ್ಲದೆ ನನ್ನಲ್ಲಿ ಕಿಂಚಿತ್ತೂ ದುರುದ್ದೇಶವಿಲ್ಲ ಮಾತೆ. ಮತ್ತೆ ಮತ್ತೆ ನೆಪಗಳನ್ನು ಹೇಳಿ ಕಾಲಹರಣ ಮಾಡುತ್ತಾ ನನ್ನ ಸ್ವಾಮಿಯ ರಕ್ಷಣೆಗೆ ಧಾವಿಸದಿರುವ ನೀನು ದುಷ್ಟ. ನನ್ನನ್ನು ಪಡೆದುಕೊಳ್ಳುವ ದುರಾಲೋಚನೆ ಇಲ್ಲದಿದ್ದರೆ ನನ್ನ ಮಾತನ್ನು ನೀನು ಕಡೆಗಣಿಸುತ್ತಿರಲಿಲ್ಲ. ಈ ಕೆಟ್ಟ ಆಸೆಯಿಂದಲೇ
ವೇಷಧಾರಿಯಾಗಿ ನೀನು ನಮ್ಮ ಜೊತೆಯಲ್ಲಿ ಅರಣ್ಯಕ್ಕೆ ಬಂದಿರುವೆ, ಅಥವಾ ಆ ಭರತನೇ ನಮಗೆ ಕೇಡು ಮಾಡಲೆಂದು ನಿನ್ನನ್ನು ಇಲ್ಲಿಗೆ ಕಳಿಸಿರಬಹುದು. ಆದರೆ ಎಂದಿಗೂ ಈ ನಿನ್ನ ಕೆಟ್ಟ ಆಸೆ ಈಡೇರುವುದಿಲ್ಲ. ಅಯ್ಯೋ, ಎಂಥ ಕೆಟ್ಟ ಆಪಾದನೆ! ಮಹಾಮಹಿಮನಾದ ಶ್ರೀರಾಮನ ಮಡದಿಯಾದರೂ ತೀರ ಸಾಮಾನ್ಯ ಹೆಂಗಸಿನಂತೆ ವರ್ತಿಸುತ್ತಿರುವುದನ್ನು ಕಂಡು ಏನು ಮಾಡಬೇಕೆಂದೇ ತೋಚುತ್ತಿಲ್ಲವಲ್ಲ. ಅತ್ತಿಗೆ, ಯಾವ ಕೇಡಿಗಾಗಿ ನೀವು ಇಂಥ ಮಾತಾಡುತ್ತಿರುವಿರಿ? ಭಕ್ತನಂತೆ, ಪುತ್ರನಂತೆ, ದಾಸನಂತೆ ಸದಾ ನಿಮ್ಮ ಹಿತ ಕೋರುವ ನನ್ನ ಮೇಲೆ ಇಂತಹ ಕೀಳು ನುಡಿ ನುಡಿಯಬೇಡಿ. ಸಂಶಯವನ್ನು ಬಿಟ್ಟು ನಿಶ್ಚಿಂತರಾಗಿ ಮಾತೆ. ಇನ್ನೆಲ್ಲಿ ನಿಶ್ಚಿಂತೆ? ನನ್ನ ರಾಮನನ್ನು ಕಾಣದೆ ಒಂದು ಕ್ಷಣವಾದರೂ ನಾನು ಈ ಭೂಮಿ ಮೇಲೆ ಬದುಕಿರಲಾರೆ. ನಿನ್ನ ಕಣ್ಣೆದುರಿನಲ್ಲೇ ಈಗಲೇ ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ಅತ್ತಿಗೆ, ಬೇಡ ಅತ್ತಿಗೆ, ಇಂತಹ ನಿರ್ಧಾರ ಮಾಡಬೇಡಿ. ನನ್ನ ಸಹೋದರ ನಿಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಆಜ್ಞೆ ಮಾಡಿದ್ದಾನೆಯೇ ಹೊರತು ನಿಮ್ಮ ಪ್ರಾಣಾರ್ಪಣೆ ಮಾಡಲು ಅವಕಾಶ ಕೊಡಲಲ್ಲ. ಶಾಂತರಾಗಿ ಮಾತೆ. ನೀವಾಡುವ ಕೋಪದ ಮಾತುಗಳಿಗೆ ನಾನು ಬೇಸರ ಪಟ್ಟುಕೊಳ್ಳುವುದಿಲ್ಲ. ರಾಮನ ರಕ್ಷಣೆಗೆ ಹೋಗದ ನಿನ್ನ ಯಾವ ಮಾತುಗಳು ನನಗೆ ಬೇಕಾಗಿಲ್ಲ. ನೀನು ಕೆಟ್ಟ ಆಲೋಚನೆಯ ದೂರಾಚಾರಿ ಎಂಬುದೇ ಸತ್ಯ. ಅತ್ತಿಗೆ, ಬೇಡ ಬೇಡ, ನೀವಾಡುವ ಕರ್ಣ ಕಠೋರ ಮಾತುಗಳನ್ನು ನಾನು ಕೇಳಲಾರೆ. ನಿಮ್ಮ ಮಾತುಗಳು ಕೆಂಪಗೆ ಕಾಯಿಸಿದ ಬಾಣಗಳಿಂದ ನನ್ನ ಕಿವಿಗಳನ್ನು ತಿವಿಯುವಂತಿದೆ. ಆಗಲಿ, ನ್ಯಾಯಪರನಾದ, ಧರ್ಮಿಷ್ಠನಾದ, ಪರಿಶುದ್ಧನಾದ ನನಗೆ ನೀವು ಎಂತಹ ಕಠಿಣ ಮಾತುಗಳನ್ನು ಆಡಿದ್ದೀರಿ ಎಂದು ಈ ಅರಣ್ಯವೇ ಕೇಳಲಿ. ಇಲ್ಲಿರುವ ಪ್ರಾಣಿ ಪಕ್ಷಿಗಳೇ ಇದಕ್ಕೆ ಸಾಕ್ಷಿಯಾಗಿರಲಿ. ಆಗಲಿ, ನಾನು ರಾಮನ ಬಳಿಗೆ ಹೋಗುತ್ತೇನೆ. ನಿಮಗೆ ಮಂಗಳವಾಗಲಿ. ಇಲ್ಲಿರುವ ವನ ದೇವತೆಗಳೇ ನಿಮ್ಮನ್ನು ರಕ್ಷಿಸಲಿ. ಆದರೆ ನನ್ನದೊಂದು ಭಿನ್ನ. ಏನದು? ಬೇಗ ಹೇಳು. ಅತ್ತಿಗೆ, ನಾನೀಗ ಇಲ್ಲಿ ಒಂದು ರೇಖೆಯನ್ನು ಎಳೆಯುತ್ತೇನೆ. ರಾಮನಾಗಲಿ ನಾನಾಗಲಿ ಹಿಂದಿರುಗಿ ಬರುವವರೆಗೂ ನೀವು ಯಾವ ಕಾರಣಕ್ಕೂ ಈ ರೇಖೆಯನ್ನು ದಾಟಿ ಆಚೆ ಬರಬೇಕು. ಏಕೆಂದರೆ ರಾಕ್ಷಸರು ನಿಮಗೆ ಮೋಸ ಮಾಡಬಹುದು. ಲಕ್ಷ್ಮಣ, ರಾಮನಿಲ್ಲದ ಮೇಲೆ ನಾನು ಗೋದಾವರಿಯಲ್ಲಿ ಮುಳುಗಿ ಸಾಯುತ್ತೇನೆ, ಬೆಟ್ಟದಿಂದ ಧುಮುಕಿ ಹಸು ನೀಗುತ್ತೇನೆ, ಅಥವಾ ಉರಿಯುವ ಜ್ವಾಲೆಯಲ್ಲಿ ಭಸ್ಮವಾಗುತ್ತೇನೆ. ಆದರೆ ರಾಮನೊಬ್ಬನನ್ನು ಬಿಟ್ಟು ನಾನು ಯಾರನ್ನು ನನ್ನ ಕಾಲಿನಿಂದಲೂ ಮುಟ್ಟುವುದಿಲ್ಲ. ನಾನು ಯಾವ ರಾಕ್ಷಸನ ಮೋಸಕ್ಕೂ ಒಳಗಾಗುವುದಿಲ್ಲ. ಇದು ಸತ್ಯ. ರಾಕ್ಷಸಕಾದಿಹ ಸಂಚನ್ನು ಮಾಡಿ ಸೀತೆಯ ಅಪಹರಣದ ಕ್ಷಣಕ್ಕಾಗಿ ರಕ್ಷಕನಾಗಿ ನಿಂತಿಹ ಲಕ್ಷ್ಮಣ, ಸೀತೆಯ ರಕ್ಷಕನಾಗಿ ನಿಂತಿಹ ಲಕ್ಷ್ಮಣ, ಸೀತೆಯ ಬಿಟ್ಟು ಹೋಗುವುದೆಂತೋ ರಾಕ್ಷಸ ಮಾಯೆಯ ಸಂಚು ಫಲಿಸಿತು. ಸೀತೆಯ ಕಳವಳ ಕಠಿಣದ ಮಾತು ಲಕ್ಷ್ಮಣನು ರಾಮನ ಹರಸಿ ಹೋಗುವಂತಾಗಿಸಿತು. ರಾಕ್ಷಸ ಮಾಯೆಯ ಸಂಚು ಫಲಿಸಿತು. ಸೀತೆಯ ಕಳವಳ ಕಠಿಣದ ಮಾತು ಲಕ್ಷ್ಮಣನು. ಮನಸ್ಸು ಏಕೋ ಅಧೀರವಾಗುತ್ತಿದೆ. ಯಾವುದೋ ಅಪಶಕನದ ಸೂಚನೆ ಇರುವಂತಿದೆ. ನಾನು ರಾಮನ ಜೊತೆಯಲ್ಲಿ ಮರಳಿ ಬಂದಾಗ ಅತ್ತೆ
ಅತ್ತಿಗೆಯನ್ನು ನೋಡುತ್ತೇನೋ ಇಲ್ಲವೋ ಎಂಬ ಸಂದೇಹ ಸುಳಿಯುತ್ತಿದೆ. ವಿಧಿ ಇಟ್ಟಂತಾಗಲಿ. ಇನ್ನು ಇಲ್ಲಿದ್ದು ಅತ್ತಿಗೆಯ ಕ್ರೂರ ಮಾತುಗಳನ್ನು ಕೇಳಲಾರೆ. ನಾನು ಹೋಗಲೇಬೇಕು. ಹೋಗುತ್ತೇನೆ. ರಾಕ್ಷಸ ಮಾಯೆಯ ಸಂಚು ಫಲಿಸಿತು. ಸೀತೆಯ ಕಳವಳ ಕಠಿಣದ ಮಾತು ಲಕ್ಷ್ಮಣನು ರಾಮನ ಅರಸಿ ಹೋಗುವಂತಾಗಿಸಿತು. ಸೀತೆಯ ರಕ್ಷಣೆಗೆಂದು ಲಕ್ಷ್ಮಣ ರೇಖೆಯನ್ನು ಗೆಳೆದ. ಸೀತೆಯ ರಕ್ಷಣೆಗೆಂದು ಲಕ್ಷ್ಮಣ ರೇಖೆಯನ್ನು ಗೆಳೆದ. ಲಕ್ಷ್ಮಣ ರೇಖೆಯನ್ನು ಗೆಳೆದ. ಲಕ್ಷ್ಮಣ ರೇಖೆಯನ್ನು ಗೆಳೆದ.